ಸಂಪತ್ಪುತ್ರನ ಹತ್ರ ಈ ಗಾಯಕನು ಪ್ರಾರ್ಥನೆ ಮಾಡಿಕೊಳ್ತಾನೆ, ರಾಮಾನುಜರಿಗೆ ಮೋಕ್ಷ ಉಂಟೇ ಎಂದು ಇವರು ಪ್ರಶ್ನೆ ಮಾಡಿದಾಗ ಸಾಕ್ಷಾತ್ ಭಗವಂತನೇ ಹೇಳ್ತಾನೆ, ರಾಮಾನುಜರಿಗೂ ಮೋಕ್ಷ ಉಂಟು, ಅವರ ಶಿಷ್ಯರಿಗೂ ಮೋಕ್ಷ ಉಂಟು. ಈ ಸಂದೇಶವನ್ನು ಭಗವತ್ ರಾಮಾನುಜರ ಬಳಿ ಹೋಗಿ ತಿಳಿಸು ಎಂದು ಪರಮಾತ್ಮ ಹೇಳಿದ ತಕ್ಷಣ ಇವನು ಅದನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿದಂತಹ ಗಾಯಕನು ಓಡಿ ಬಂದು ರಾಮಾನುಜರ ಬಳಿ ಭಗವಂತನು ನುಡಿದ ಆ ವಾರ್ತೆಯನ್ನು ತಿಳಿಸ್ತಾನೆ. ಏನು, ನಿಮಗೂ ಮೋಕ್ಷ ಇದೆ, ನಿಮ್ಮ ಶಿಷ್ಯರಿಗೂ ಮೋಕ್ಷ ಇದೆ, ಸಂದೇಹ ಪಡಬೇಡಿ, ಭಗವಂತನ ಮೇಲೆ ವಿಶ್ವಾಸವಿಡಿ, ನಿಮ್ಮೆಲ್ಲರಿಗೂ ಪರಮಾತ್ಮ ಮೋಕ್ಷ ಕೊಟ್ಟಿದ್ದಾನೆ ಎಂದು ಈ ಗಾಯಕ ಹೇಳ್ತಾನೆ. ಆಗ ಭಗವತ್ ರಾಮಾನುಜರು ಇವನ ಬಳಿ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಸರಿ, ನಮಗೆಲ್ಲ ಮೋಕ್ಷವಿದೆ, ನಿಮಗೆ ಮೋಕ್ಷ ಇದೆಯಾ ಅಂತ ಹೋಗಿ ಕೇಳಿ ಎಂದು ಅವರು ಕೇಳ್ತಾರೆ. ಇದೇನು ಈ ರೀತಿ ಹೇಳ್ತೀರಿ? ನಾನು ಹಾಡಿದರೆ ಸಾಕ್ಷಾತ್ ಪರಮಾತ್ಮನೇ ಬಂದು ಕುಣಿಯುತ್ತಾನೆ. ಎಷ್ಟು ಜನರಿಗೆ ಈ ಭಾಗ್ಯ ಇದೆ ನೋಡಿ. ನಾವೆಲ್ಲ ಹಾಡ್ತೀವಿ ಅಷ್ಟೇ, ಆದರೆ ದೇವರು ಸಾಕ್ಷಾತ್ತಾಗಿ ಬಂದು ಕುಣಿದರೆ ಅದನ್ನು ದರ್ಶನ ಮಾಡುವಂತಹ ಸೌಭಾಗ್ಯ ನಮಗಿರುತ್ತಾ ನೋಡಿ. ನಾವೇನೋ ವಿಗ್ರಹ ರೂಪಿಯಾಗಿ ಪರಮಾತ್ಮ ನಮಗೆ ದರ್ಶನ ಕೊಟ್ಟಿದ್ದಾನೆ ಅಂತ ಯಾರು ಹೇಳಿಕೊಟ್ಟಿರ್ತಾರೆ, ಅದರ ಪ್ರಕಾರವಾಗಿ ನಾವು ಹೋಗಿ ದೇವರನ್ನು ನಮಸ್ಕಾರ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಆದರೆ ಸಾಕ್ಷಾತ್ತಾಗಿ ಭಗವಂತ ಬಂದು ನಮ್ಮ ಕಣ್ಮುಂದೆ ನಿಂತರೆ ಹೇಗಿರುತ್ತೆ, ಅದರ ಅನುಭವ ಹೇಗಿರುತ್ತೆ? ಈ ಗಾಯಕನಿಗೆ ಆ ರೀತಿಯಾದ ಅನುಭವ ಏರ್ಪಟ್ಟಿದೆ. ತಾನು ನಿರಂತರವಾಗಿ ಭಗವಂತನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಹಾಡೋದ್ರಿಂದ, ಅವಿಚ್ಛಿನ್ನವಾಗಿ ತುಂಬ ಗಾಢವಾಗಿ ದೇವರ ದಿವ್ಯಮಂಗಳ ವಿಗ್ರಹವನ್ನು ಮನಸ್ಸಿನಲ್ಲಿ ಧಾರಣೆ ಮಾಡೋದ್ರಿಂದ, ಭಕ್ತಿ ಯೋಗದ ಮೂಲಕ ದೇವರನ್ನು ಉಪಾಸನೆ ಮಾಡೋದ್ರಿಂದ ಇವನಿಗೆ ಆ ಒಂದು ಸೌಭಾಗ್ಯ, ದೇವರನ್ನು ಕಣ್ಣಾರೆ ಕಂಡು ಆನಂದ ಪಡುವುದು, ಸಾಕ್ಷಾತ್ತಾಗಿ ನೋಡೋದು. ಇದರಿಂದ ಇಷ್ಟು ಭಾಗ್ಯ ನಾನು ಮಾಡಿದ ಮೇಲೆ ನನಗೆ ದೇವರು ಮೋಕ್ಷ ಕೊಡೋದಿಲ್ವಾ? ನಾವು ಹೋಗಿ ದೇವ್ರ ಮುಂದೆ ಹಾಡ್ತೀವಿ, ದೇವರೇ ಸಾಕ್ಷಾತ್ತಾಗಿ ಕುಣಿತಾನೆ ಅಂದ ಮೇಲೆ ನಮಗೆ ದೇವರು ಮೋಕ್ಷ ಕೊಡೋದಿಲ್ವಾ? ಅದಕ್ಕೆ ಕೊಟ್ಟೇ ಕೊಡ್ತಾನೆ, ಅದರಲ್ಲೇನು ಸಂದೇಹ ಅಂತ ಇವನು ಗಾಯಕ ಕೇಳ್ತಾನೆ. ಆಗ ರಾಮಾನುಜರು ಹೇಳ್ತಾನೆ, ನೀವು ಅದನ್ನು ಪರಮಾತ್ಮನ ಹತ್ರ ಹೋಗಿ ಕೇಳಿ ತಿಳಿದುಕೊಳ್ಳಿ, ನಿಮಗೆ ಮೋಕ್ಷ ಇದೆಯಾ, ಹೋಗಿ ಕೇಳಿ ತಿಳಿದುಕೊಳ್ಳಿ ಎಂದು ಭಗವದ್ ರಾಮಾನುಜರು ಹೇಳ್ತಾರೆ. ಆಗ ಸರಿ, ಒಂದು ಸರಿ ನಾನು ಹೋಗಿ ಕೇಳೇ ಬಿಡೋಣ ಅಂತ ಹೇಳಿ ಗಾಯಕನು ಮಾರನೇ ದಿನ ಸಾಯಂಕಾಲದ ವೇಳೆಯಲ್ಲಿ ಊಂಜಲೋತ್ಸವ ನಡೆಯುತ್ತೆ. ತುಂಬ ವಿಶೇಷವಾಗಿ ಉಯ್ಯಾಲೆಯ ಉತ್ಸವ, ಅದು ಡೋಲೋತ್ಸವ ಅಂತ ಕರೀತಾರೆ. ಶ್ರೀದೇವಿ ಭೂದೇವಿ ಸಹಿತನಾಗಿ ಅನೇಕ ವಿಧವಾದ ದಿವ್ಯ ಆಭರಣಗಳನ್ನು ಧರಿಸಿದಂತಹ ಚೆಲ್ಲಪಿಳ್ಳೈ, ರತ್ನಖಚಿತವಾದ ಕಿರೀಟವೇನು, ಮಂದಸ್ಮಿತವಾದ ಮುಖೋಲ್ಲಾಸವೇನು, ಆ ತಾವರೆಯಂತಹ ಕಣ್ಣುಗಳೇನು, ನಾಸಾಗ್ರದಲ್ಲಿ ನವಮೌಕ್ತಿಕವೇನು, ಆ ಕಂಬುಗ್ರೀವವೇನು, ವಿಶಾಲವಾದ ವಕ್ಷಸ್ಥಲದಲ್ಲಿ ಲಕ್ಷ್ಮೀದೇವಿಯನ್ನು ಧರಿಸಿರುವುದರೇನು, ಆ ಅದ್ಭುತವಾದ ದಿವ್ಯಮಂಗಳ ವಿಗ್ರಹ, ಹಿಂಬದಿಯ 2 ತೋಳುಗಳಲ್ಲಿ ಶಂಖಚಕ್ರವನ್ನು ಪಿಡಿದು ಮುಂದೆ ಅಭಯಮುದ್ರೆಯನ್ನು ಗದಾಮುದ್ರೆಯನ್ನು ಪ್ರದರ್ಶನ ಮಾಡ್ತಾ, ಪಾದಗಳ ಮಧ್ಯದಲ್ಲಿ ಲಕ್ಷ್ಮೀದೇವಿಯು ದರ್ಶನ ಕೊಡುತ್ತಾ ಧಗಧಗನ ಜಾಜ್ವಲ್ಯಮಾನವಾಗಿ ಜ್ವಲಿಸ್ತಾ ಇರುವಂತಹ ಚೆಲ್ಲಪಿಳ್ಳೈ, ಸಂಪತ್ಪುತ್ರ ಎಂದು ಅವನನ್ನು ಕೊಂಡಾಡ್ತೇವೆ. ಶ್ರೀದೇವಿಯ ಒಡೆಯ ಆದ್ದರಿಂದ ಅವನು ಹೇಗೆ ಜ್ವಲಿಸ್ತಾನೆ, ಅಂತಹ ಸಾಕ್ಷಾತ್ ದಿವ್ಯವಾದ ಸೌಂದರ್ಯದಿಂದ ಕೂಡಿದಂತಹ ಪರಮಾತ್ಮನು ಶ್ರೀದೇವಿ ಭೂದೇವಿ ಸಮೇತನಾಗಿ ಡೋಲೋತ್ಸವದಲ್ಲಿ ಭಕ್ತರಿಗೆಲ್ಲ ದರ್ಶನ ಕೊಡ್ತಾ, ಅಲ್ಲಿ ಅರ್ಚಕ ಸ್ವಾಮಿಗಳು ಅನೇಕ ವಿಧವಾದ ಉಪಚಾರಗಳನ್ನು ಮಾಡ್ತಾರೆ. ಅರ್ಘ್ಯ ಪಾದ್ಯ ಆಚಮನಾದಿ ಉಪಚಾರಗಳೇನು, ಅವನಿಗೆ ನೈವೇದ್ಯವೇನು, ಧೂಪ ದೀಪವೇನು, ತಾಂಬೂಲಾದಿ ಪರ್ಯಂತ ಎಲ್ಲ ಸಕಲ ವಿಧವಾದ ಆಗಮಶಾಸ್ತ್ರದಲ್ಲಿ ಯಾವ ಪ್ರಕಾರ ಭಗವಂತನಿಗೆ ಉಪಚಾರಗಳು ಮಾಡಬೇಕು ಎಂದು ಹೇಳಿದೆಯೋ ಯಥಾ ಪ್ರಕಾರವಾಗಿ ಆ ಸಾಯಂಕಾಲದ ವೇಳೆಯಲ್ಲಿ ಡೋಲೋತ್ಸವದಲ್ಲಿ ಚೆಲ್ಲಪಿಳ್ಳೈ ಸ್ವಾಮಿಗೆ ಅರ್ಚಕ ಸ್ವಾಮಿಗಳು, ಪಾಂಚರಾತ್ರಾಗಮಿಕರು ಅವರೆಲ್ಲ ಸೇರಿ ದೇವರನ್ನು ಅದ್ಭುತವಾಗಿ ಸಂತೋಷಪಡಿಸಿ ಅವರಿಗೆ ತಿರುವಾರಾಧನೆಯನ್ನು ಮಾಡ್ತಾರೆ. ಜನರೆಲ್ಲ ತುಂಬ ಸಂತೋಷವಾಗಿದ್ದಾರೆ. ಈ ಸಮಯದಲ್ಲಿ ಈ ಗಾಯಕನ ಕಾರ್ಯಕ್ರಮವಿರುತ್ತೆ. ಅವನು ಕೂಡ ತುಂಬ ಆನಂದದಿಂದ ಸಂತೋಷದಿಂದ ಮನಸ್ಸಿನಲ್ಲಿ ಚೆಲ್ಲಪಿಳ್ಳೈ ಸ್ವಾಮಿಯನ್ನೇ, ಅವನ ದಿವ್ಯಮಂಗಳ ವಿಗ್ರಹವನ್ನೇ ಧಾರಣೆ ಮಾಡ್ತಾ ನಿರತಿಶಯವಾಗಿ ಎಲ್ಲರೂ ತಲೆದೂಗುವ ರೀತಿಯಲ್ಲಿ, ಎಲ್ಲರ ಮನಸ್ಸು ಕರಗುವ ರೀತಿಯಲ್ಲಿ, ಸಾಕ್ಷಾತ್ ಭಗವಂತನೇ ಸಂತೋಷ ಪಡುವ ರೀತಿಯಲ್ಲಿ ಅವನು ತನ್ನ ಗಾಯನ ಕೈಂಕರ್ಯವನ್ನು ನಡೆಸಿಕೊಡುತ್ತಾನೆ. ಆ ಹಾಡುಗಾರಿಕೆಯಲ್ಲಿ ತುಂಬ ಸುಸ್ವರವಾಗಿ ಸುಶ್ರಾವ್ಯವಾಗಿ ದೇವಲೋಕದವರೆಗೂ ದೇವತೆಗಳೆಲ್ಲ ತುಂಬ ಸಂತೋಷ ಪಡುವ ರೀತಿಯಲ್ಲಿ ಆ ಗಾಯನ ಕಾರ್ಯಕ್ರಮ ಆ ಸಾಯಂಕಾಲದ ವೇಳೆ ನಡೆಯುತ್ತೆ. ತುಂಬ ಸಂತೋಷವಾದ ವಾತಾವರಣ ನೋಡಿ. ಸಾಯಂಕಾಲ ಇವನ ಗಾಯನಕ್ಕೆ ಮೆಚ್ಚಿದಂತಹ ಪರಮಾತ್ಮನು ಸಾಕ್ಷಾತ್ತಾಗಿ ಎದುರು ಬಂದು ನಿಂತ. ಇವಾಗ ನಾವು ನೋಡೋದು ದಿವ್ಯಮಂಗಳ ವಿಗ್ರಹ. ಇವಾಗ ಇವನಿಗೆ ದರ್ಶನ ಕೊಡ್ತಾ ಇರೋದು ಪರಮಾತ್ಮ ಆ ವಿಗ್ರಹ ದೆಸೆಯನ್ನು ಬಿಟ್ಟು ವಿಭವ ದೆಸೆಯನ್ನು ತಾಳಿ ದರ್ಶನ ಕೊಡ್ತಾನೆ. ವಿಭವ ದೆಸೆ ಅಂತ ಒಂದಿದೆ, ಅದು ಇದು ಅರ್ಚಾ ದೆಸೆಗಿಂತಲೂ ಸ್ವಲ್ಪ ಭಿನ್ನವಾಗಿರುತ್ತೆ. ಅರ್ಚಾ ಅನ್ನೋದು ವಿಗ್ರಹದಲ್ಲಿ ಪರಮಾತ್ಮ ಇದ್ದಾನೆ. ಇವಾಗ ಹೇಗೆ ತ್ರೇತಾಯುಗದಲ್ಲಿ ರಾಮಚಂದ್ರ ಎಲ್ಲರಿಗೂ ದರ್ಶನ ಕೊಟ್ಟನೋ, ಹೇಗೆ ದ್ವಾಪರ ಯುಗದಲ್ಲಿ ಕೃಷ್ಣ ಪರಮಾತ್ಮ ಒಂದು ದಿವ್ಯಮಂಗಳ ವಿಗ್ರಹವನ್ನು ಧರಿಸಿ ಹೇಗೆ ದರ್ಶನ ಕೊಟ್ಟನೋ ಆ ರೀತಿ ಅರ್ಚಾ ವಿಗ್ರಹ ಬೇರೆ, ಆ ವಿಭವ ದೆಸೆ ಬೇರೆ. ಭಗವಂತನಿಗೆ ಪಂಚ ಪ್ರಕಾರಗಳಿದೆ ನೋಡಿ.
ಶ್ರೀವೈಕುಂಠದಲ್ಲಿ ಪರಮಾತ್ಮನ ದಶೆ ಬೇರೆ. ಕ್ಷೀರಾಬ್ಧಿಯಲ್ಲಿ ಪರಮಾತ್ಮ ದೇವತೆಗಳಿಗೆ ದರ್ಶನ ಕೊಡೋದಕ್ಕೋಸ್ಕರ ತಾನು ಧಾರಣೆ ಮಾಡುವಂತಹ ದಿವ್ಯಮಂಗಳ ವಿಗ್ರಹ ಒಂದು ರೀತಿ. ಅದೇ ರೀತಿ ಅಂತರ್ಯಾಮಿಯಾದ ಪರಮಾತ್ಮ, ಅದೇ ರೀತಿ ವಿಭವ ದಶೆ. ತ್ರೇತಾಯುಗದಲ್ಲಿ ರಾಮನಾಗಿ, ದ್ವಾಪರಯುಗದಲ್ಲಿ ಕೃಷ್ಣನಾಗಿ, ಕೃತಯುಗದಲ್ಲಿ ನರಸಿಂಹನಾಗಿ ಒಂದು ದಿವ್ಯಮಂಗಳ ವಿಗ್ರಹವನ್ನು ಧರಿಸಿ ದರ್ಶನ ಕೊಡೋದು. ನಾವು ಅರ್ಚಾದಶೆ ಅನ್ನೋದು ನಾವು ದೇವಸ್ಥಾನದಲ್ಲಿ ನೋಡುವಂತಹ ಮೂರ್ತಿಯ ಸ್ವರೂಪದಲ್ಲಿ, ಮೂರ್ತಿಯ ಮೂಲಕ ನಾವು ಪರಮಾತ್ಮನನ್ನು ಉಪಾಸನೆ ಮಾಡ್ತೇವೆ. ಹೇಗೆ ನಮಗೆ ಅರ್ಚಾದಶೆ ಪರಮಾತ್ಮ ಕಾಣಿಸ್ತಾನೋ ಆ ರೀತಿ ಆ ಅರ್ಚಾದಶೆಯನ್ನು ಬಿಟ್ಟು ವಿಭವ ದಶೆಯನ್ನು ತಾಳಿ ಈ ಗಾಯಕರಿಗೆ ದರ್ಶನ ಕೊಡ್ತಾನೆ ಚೆಲ್ಲಪಿಳ್ಳೆ. ಆ ವಿಭವ ದಶೆಯಲ್ಲಿ ಹೇಗಿರ್ತಾನೆ ಪರಮಾತ್ಮ ನೋಡಿ. ರಾಮನನ್ನು ವರ್ಣಿಸಬೇಕಾದ್ರೆ ವಾಲ್ಮೀಕಿ ಮಹರ್ಷಿ ಯಶ್ಚ ರಾಮಂನ ಪಶ್ಯೇತ್ತು ಎಂಚ ರಾಮಂನ ಪಶ್ಯತಿ ನಿಂದಿತಸ್ಸ ಭವೇನ್ ಲೋಕೆ ಸ್ವಾತ್ಮಾಪ್ಯೇನಂ ವಿಗರ್ಹತೆ ಎಂದು ವಾಲ್ಮೀಕಿ ಮಹರ್ಷಿ ಕೊಂಡಾಡ್ತಾರೆ. ಒಂದು, ನಾವು ರಾಮ ದರ್ಶನ ಮಾಡಬೇಕು, ಇಲ್ವಾ ರಾಮನಾದರೂ ನಮ್ಮ ಮೇಲೆ ಕಟಾಕ್ಷವನ್ನು ಮಾಡಬೇಕು. ಎರಡು, ನಡೆಯದೆ ಹೋದರೆ ನಮ್ಮ ಜನ್ಮ ವ್ಯರ್ಥವಾಗತ್ತೆ. ಸ್ವಾತ್ಮಾಪ್ಯೇನಂ ವಿಗರ್ಹತೆ, ಅವನ ಮನಸ್ಸೇ ಅವನನ್ನು ನಿಂದಿಸುತ್ತದೆ. ನಮ್ಮನ್ನು ನಾವೇ ಬೈಕೊಳ್ಬೇಕು. ಯಾವಾಗ ಅಂದರೆ ದೇವರನ್ನು ನಾವು ನೋಡಬೇಕು ಅಥವಾ ದೇವರು ನಮ್ಮನ್ನಾದರೂ ನೋಡಬೇಕು. ಎರಡೂ ನಡೀದೇ ಇದ್ದರೆ ನಮ್ಮ ಜನ್ಮ ವ್ಯರ್ಥ ನೋಡಿ. ಆ ರೀತಿ ಆ ಥರ ಪರಮಾತ್ಮನನ್ನು ನಾವು ಕಂಡು ಆನಂದ ಪಡಬೇಕು. ಆ ರೀತಿ ರಾಮನನ್ನು ನೋಡಿ ಚಂದ್ರಕಾಂತಾನನಂ ರಾಮಂ ಎಂದು ಅತೀವ ಪ್ರಿಯ ದರ್ಶನಂ, ಎಲ್ಲರಿಗೂ ತುಂಬ ಪ್ರೀತಿಯಿಂದ ನಡೆದುಕೊಳ್ಳುವಂತಹ ಶ್ರೀರಾಮಚಂದ್ರನನ್ನು ನೋಡಿದ ತಕ್ಷಣ ಎಲ್ಲರ ಮನಸ್ಸಿನಲ್ಲೂ ಒಂದು ಪ್ರೇಮ ಭಾವನೆ ಮೂಡುವಂತಹ ಸೌಂದರ್ಯ ನೋಡಿ. ದೃಷ್ಟಿ ಚಿತ್ತಾಪಹಾರಿಣಂ ಎಂದು ಹೇಳಿ ಎಲ್ಲರ ದೃಷ್ಟಿಯನ್ನು, ಮನಸ್ಸನ್ನು, ಚಿತ್ತವನ್ನು ಎಲ್ಲವನ್ನು ಅಪಹರಿಸುವಂತಹ ದಿವ್ಯ ಸ್ವರೂಪ ಅದು. ಅಂತಹ ನೀಲಮೇಘ ಶ್ಯಾಮಲನಾಗಿ ರತ್ನಖಚಿತವಾದ ದಿವ್ಯಾಭರಣಗಳನ್ನು ಧರಿಸಿದಂತಹ ಚೆಲ್ಲಪಿಳ್ಳೆ ಸ್ವಾಮಿ ಈ ಗಾಯಕನ ಮುಂದೆ ಪ್ರತ್ಯಕ್ಷವಾಗಿ ನಿಂತಿದ್ದ ತಕ್ಷಣ ಇವನಿಗೆ ತುಂಬ ಸಂತೋಷವಾಗತ್ತೆ. ಅವನ ದಿವ್ಯವಾದ ಪಾದಾರವಿಂದಗಳಲ್ಲಿ ಇವನು ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಅವನ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಾನೆ ಈ ಗಾಯಕ. ನಾನು ಕಳೆದ ಬಾರಿ ನಾನು ಹಾಡಿದ್ದಕ್ಕೆ ನೀವು ಸಾಕ್ಷಾತ್ತಾಗಿ ಬಂದು ನಮ್ಮ ಜೊತೆ ಸಂಭಾಷಣೆಯನ್ನು ಮಾಡಿದಿರಿ. ಆಗ ನಾನೊಂದು ಪ್ರಶ್ನೆಗೆ ಹೇಳಿದ್ದೆ, ರಾಮಾನುಜರಿಗೆ ಮೋಕ್ಷ ಉಂಟೋ, ಅವರ ಶಿಷ್ಯರಿಗೆ ಮೋಕ್ಷ ಉಂಟೋ ಎಂದು. ನೀವು ಅಸ್ತು ಅಂತ ಹೇಳಿದ್ರಿ, ಎಲ್ರಿಗೂ ಮೋಕ್ಷವಿದೆ ಅಂತ ಹೇಳಿದಿರಿ. ಆಗ ಈ ಬಾರಿ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆಯನ್ನು ಮಾಡುತ್ತೇನೆ, ಅದಕ್ಕೆ ನೀವು ಉತ್ತರಿಸಬೇಕು ಅಂತ ಕೇಳಿದಾಗ ಆ ಪರಮಾತ್ಮ ಹೇಳ್ತಾರೆ, ಏನು ನಿನ್ನ ಪ್ರಶ್ನೆ ಅಂತ ಕೇಳಿದಾಗ ಈಗ ಗಾಯಕನ ಕೇಳ್ತಾನೆ, ನನಗೆ ಮೋಕ್ಷ ಉಂಟೋ ಎಂದು ಕೇಳಿದಾಗ ಆಗ ಚೆಲ್ಲಪಿಳ್ಳೆ ಹೇಳ್ತಾನೆ, ಖಂಡಿತವಾಗಲೂ ನಿನಗೆ ಮೋಕ್ಷವೆಂಬುದು ಇಲ್ಲ ಅಂದ್ಬಿಡ್ತಾನೆ. ಇವನಿಗೆ ಆಶ್ಚರ್ಯವಾಗ್ಬಿಡತ್ತೆ. ನಾನು ಹಾಡಿದರೆ ಸಾಕ್ಷಾತ್ತಾಗಿ ನೇರ ಬಂದು ದರ್ಶನ ಕೊಡುವಂತಹ ನೀನು ನನಗೆ ಮೋಕ್ಷ ಕೊಡೋದಿಲ್ವೇನೋ? ಹೌದು, ಮೋಕ್ಷ ಕೊಡುವ ಅಧಿಕಾರ ಭಗವತ್ ರಾಮಾನುಜರಿಗೆ ನಾನು ವಹಿಸಿಬಿಟ್ಟಿದ್ದೇನೆ. ಇನ್ನು ನಾನು ಮೋಕ್ಷ ಕೊಡೋದಿಲ್ಲ. ರಾಮಾನುಜರು ಯಾರಿಗೆ ಮೋಕ್ಷ ಕೊಡು ಅಂತ ತೋರಿಸ್ತಾರೋ ಅಂಥವ್ರಿಗೆ ಮಾತ್ರ ನಾನು ಮೋಕ್ಷ ಕೊಡುತ್ತೇನೆ. ಮೋಕ್ಷ ನೀಡುವ ಅಧಿಕಾರ ಅವರಿಗೆ ಮಾತ್ರ ಇದೆ, ಆಚಾರ್ಯರಿಗೆ ಮಾತ್ರ ಇದೆ. ನೀವು ಮೋಕ್ಷ ಬೇಕಿದ್ದರೆ ಅವರನ್ನು ಆಶ್ರಯಿಸಿ ಆಮೇಲೆ ನಮ್ಮ ಬಳಿ ಬಂದರೆ ನಾವು ಮೋಕ್ಷ ಕೊಡ್ತೀವಿ, ಹೊರತು ನಾವು ನೇರವಾಗಿ ಕೊಡಲಿಕ್ಕಿಲ್ಲ. ಅಧಿಕಾರವೇ ನನಗಿಲ್ಲ ಅಂದ್ಬಿಡ್ತಾನೆ ದೇವರು. ಈ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಪೂರ್ತಿ ಜವಾಬ್ದಾರಿ ಭಗವದ್ ರಾಮಾನುಜರ ಹೆಗಲ ಮೇಲಿದೆ. ಇವರು ಕೊಡಬೇಡ ಅಂತ ಹೇಳಿದರೆ ನಾವು ಅದು ಆ ರೀತಿ ನಡೆದುಕೊಳ್ಳುತ್ತೇವೆ. ಅಹಂ ಭಕ್ತ ಪರಾಧೀನ, ನಾನು ಅವರ ಅಧೀನದಲ್ಲಿ ಸ್ವೇಚ್ಛೆಯ ಇದ್ದೇನೆ. ಅವರ ಅಧೀನದಲ್ಲಿರೋದಕ್ಕೆ ನಾನು ಸಂತೋಷ ಪಡುತ್ತೇನೆ. ಅವರ ಅಧೀನದಲ್ಲಿ ನಾನಿದ್ದೇನೆ, ಆದ್ದರಿಂದ ಅವರನ್ನು ಆಶ್ರಯಿಸು ಎಂದು ಚೆಲ್ಲಪಿಳ್ಳೆ ಹೇಳಿಬಿಡ್ತಾನೆ. ಆಗ ಈ ಗಾಯಕನಿಗೆ ಜ್ಞಾನೋದಯವಾಗತ್ತೆ. ಹಾಗಿದ್ದರೆ ಸ್ವಾಮಿ, ನಾನು ಹಾಡಿದರೆ ನೀವು ಸಾಕ್ಷಾತ್ತಾಗಿ ನೇರ ಬರ್ತಿರಲ್ಲ, ಅದಕ್ಕೇನು ನೀವು ಮಾಡಿದ ಪುಣ್ಯಕ್ಕೆ ನಾವು ಫಲ ಕೊಡ್ತೀವಿ, ಹೊರತು ಮೋಕ್ಷವೆಂಬುದು ಆ ರೀತಿ ಬರೋದಿಲ್ಲ. ನೀನು ಎಷ್ಟು ಉಪಾಸನೆ ಮಾಡ್ತೀಯೋ ಅಷ್ಟು ನಾನು ನಿನಗೆ ಫಲ ಕೊಡಬಹುದು. ಆದರೆ ನಿನಗೆ ಮೋಕ್ಷ ಸಿಗಬೇಕಾದ್ರೆ ಗುರುಗಳ ಸಂಬಂಧವಿರಬೇಕು ಎಂದು ಹೇಳಿದ ತಕ್ಷಣ ಇವನು ನೇರ ಹೋಗಿ ಜ್ಞಾನೋದಯವಾಗತ್ತೆ. ಇಷ್ಟು ದಿನ ನಾನು ಭಕ್ತಿ ಮಾಡಿದರೂ ಸಹ ನನ್ನ ಚಿತ್ತವು ಪರಿಪೂರ್ಣವಾಗಿ ಶುದ್ಧವಾಗಿರಲಿಲ್ಲ. ನೀನು ಸಾಕ್ಷಾತ್ತಾಗಿ ನೇರ ಬಂದರೂ ಸಹ ನನಗೆ ಚಿತ್ತಶುದ್ಧಿ ಇರಲಿಲ್ಲ. ನೋಡು, ಗರ್ವ ಪಡ್ತಾ ಇದ್ದೆ. ನನಗಿಂತ ಗಾಯಕರು ಯಾರಾದರೂ ಇದ್ದಾರೋ ಎಂದು ನಾನು ಹೆಮ್ಮೆ ಪಡ್ತಾ ಇದ್ದೆ, ಗರ್ವ ಇತ್ತು. ಈಗ ನನಗೆ ಅರ್ಥವಾಯಿತು ಸ್ವಾಮಿ, ನಾನು ಅವರ ವಿಷಯದಲ್ಲಿ ತುಂಬ ಅಗೌರವವಾಗಿ ನಡ್ಕೊಂಡಿದ್ದೇನೆ, ನನಗೆ ಜ್ಞಾನೋದಯವಾಯಿತು ಎಂದು ಹೇಳಿ ಈ ಗಾಯಕನು ನೇರ ಓಡಿ ಹೋಗಿ ಭಗವದ್ ರಾಮಾನುಜರ ದಿವ್ಯವಾದ ಪಾದಗಳಿಗೆ ನಮಸ್ಕಾರ ಮಾಡಿ, ಆಚಾರ್ಯರೇ, ನಿಮ್ಮ ವಿಷಯದಲ್ಲಿ ನಾನು ತಪ್ಪು ಮಾಡಿದ್ದೇನೆ, ಅಪಚಾರ ಪಟ್ಟಿದ್ದೇನೆ, ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು ಎಂದು ನಮಸ್ಕಾರ ಮಾಡಿ. ಇಲ್ಲಿದ್ದಂತಹ ಶಿಷ್ಯರೆಲ್ಲ ತುಂಬ ಆಶ್ಚರ್ಯ ಪಡ್ತಾರೆ. ಏನು ಹೇಳಿದ ದೇವರು ಅಂತ ಗುರುಗಳು ಕೇಳ್ತಾರೆ. ಆಗ ಭಗವಂತನ ಹೇಳಿದ ನುಡಿಯನ್ನು ಹೇಳ್ತಾರೆ, ನಾವು ಮೋಕ್ಷ ಕೊಡುವಂತಹ ಅಧಿಕಾರವನ್ನು ಭಗವತ್ ರಾಮಾನುಜರಿಗೆ ಕೊಟ್ಟಿದ್ದೇವೆ, ಅವ್ರು ಯಾರನ್ನು ತೋರಿಸ್ತಾರೋ ಅವ್ರಿಗೆ ನಾವು ಮೋಕ್ಷ ಕೊಡ್ತೇವೆ ಎಂದು ದೇವರು ಹೇಳಿದ್ದಾರೆ. ನಿಮ್ಮನ್ನು ಆಶ್ರಯಿಸಿದರೆ ಮಾತ್ರ ನಮಗೆ ಪರಮಾತ್ಮ ಮೋಕ್ಷ ಕೊಡ್ತಾನಂತೆ. ಆದ್ದರಿಂದ ದಯವಿಟ್ಟು ನನ್ನನ್ನು ಅಂಗೀಕರಿಸಿ, ನಮ್ಮ ಅಪಚಾರಗಳನ್ನೆಲ್ಲ ದಯವಿಟ್ಟು ಕ್ಷಮಿಸಿ, ನಮ್ಮನ್ನು ಮುನ್ನಡೆಸಿ, ನಮಗೆ ಮೋಕ್ಷವನ್ನು
ದಯಪಾಲಿಸಿ ಎಂದು ಆಚಾರ್ಯರ ಬಳಿ ಇವನು ಶರಣಾಗತಿ ಮಾಡ್ತಾನೆ. ಗುರು ಸಂಬಂಧದಿಂದ ಅಂದರೆ ಭಗವದ್ ರಾಮಾನುಜರು ಆ ಗಾಯಕರನ್ನು ನೇರ ಚಲ್ಲಪಿಳ್ಳೆ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗಿ, ಪ್ರಭು ಇವನು ಮೋಕ್ಷಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಇವನಿಗೆ ಮೋಕ್ಷವನ್ನು ನೀಡು ಎಂದು ಆಚಾರ್ಯ ರಾಮಾನುಜರು ಹೇಳಿದ ತಕ್ಷಣ ಅವನಿಗೆ ಮೋಕ್ಷವಾಯಿತು ಎಂಬ ಕಥೆ ನಮಗೆ ಪೂರ್ವಾಚಾರ್ಯರು ತೋರಿಸಿದ್ದಾರೆ. ಈ ಕಥೆಯಲ್ಲಿ ನಾವು ತಿಳ್ಕೊಳ್ಳೋದೇನು ಅಂದರೆ, ನೇರವಾಗಿ ಭಗವತ್ ಸನ್ನಿಧಾನಕ್ಕೆ ಹೋಗೋದಕ್ಕಿಂತಲೂ ಗುರುಮುಖೇನ ನಾವು ಪರಮಾತ್ಮನ ಸನ್ನಿಧಾನಕ್ಕೆ ಹೋಗಬೇಕು. ನಾವು ಎಷ್ಟೇ ಭಕ್ತಿ ಮಾಡಿದರೂ ಸಹ ಗುರು ಸಂಬಂಧವಿಲ್ಲದೆ ಇದ್ದರೆ ಅದು ನಮಗೆ ಪ್ರಯೋಜನವಾಗುವುದಿಲ್ಲ. ಅದೇ ಯೋಗ ವಿಧಾಂ ನೇತ್ರೆ ಎಂಬ ಶಬ್ದ ನಮಗೆ ತೋರಿಸಿಕೊಡುತ್ತದೆ. ಯೋಗ ವಿಧಾಂ ನೇತ್ರೆ ಅಂದರೆ ಯೋಗವಿತರನ್ನು ನಡೆಸುವವನು, ಮುಂದೆ ನಡೆಸುವವನು ಎಂಬ ಅರ್ಥ. ಇವಾಗ ಯೋಗವಿದರು ಅಂದರೆ ಯಾರು? ಭಕ್ತಿಯೋಗ ನಿಷ್ಠರು, ಭಕ್ತಿಯ ಮೂಲಕ ಪರಮಾತ್ಮನನ್ನು ಉಪಾಸನೆ ಮಾಡು. ಈ ಕಥೆಯಲ್ಲಿ ಹೇಗೆ ಆ ಗಾಯಕನು ಭಕ್ತಿಯ ಮೂಲಕ ದೇವರನ್ನು ಉಪಾಸನೆ ಮಾಡ್ತಾ ಇದ್ದರೂ ಸಹ ಮನಸ್ಸಿನಲ್ಲಿ ಒಂದು ಗರ್ವ ಇತ್ತು, ಅಗೌರವ ತೋರಿಸ್ತಾ ಇದ್ದ ಆಚಾರ್ಯರ ವಿಷಯದಲ್ಲಿ. ಅಂತಹ ಗುರುಗಳನ್ನು ಆಶ್ರಯಿಸುವಂತೆ ಇವನೇ ಮಾಡಿ ಗುರುಮುಖೇನ ಪರಮಾತ್ಮನೇ ಮೋಕ್ಷವನ್ನು ಕೊಡ್ತಾನೆ. ಆದ್ದರಿಂದ ಅವನು ನಿಯಂತ್ರಣ ಮಾಡುವಂಥವನು. ನೇತ್ರೇ ನಮಃ ಎಂದು ನಾವು ಕೊಂಡಾಡ್ತೇವೆ. ನೇತ ಅಂದರೆ ನಡೆಸುವವನು ಅಂತ ಅರ್ಥ. ಯಾರು ಭಕ್ತಯೋಗವನ್ನು ಮಾಡ್ತಾರೋ ಅವರನ್ನು ಮುಂದೆ ನಡೆಸಿ ಅವರು ಶರಣಾಗತಿ ಮಾಡುವಂತೆ ಮಾಡಿ ಅವರಿಗೆ ಮೋಕ್ಷವನ್ನು ಕೊಡುವಂಥವನು. ಈ ಕಥೆಯಲ್ಲಿ ನಾವು ಅದನ್ನು ನಾವು ತಿಳ್ಕೊಳ್ಬೋದು. ಈ ಗಾಯಕನು ದೇವರನ್ನು ಭಕ್ತಿಯೋಗದ ಮೂಲಕ ಉಪಾಸನೆ ಮಾಡ್ತಾ ಇದ್ದ, ಆದರೆ ಅವನಿಗೆ ಮೋಕ್ಷವನ್ನು ಯಾವ ರೀತಿ ಕೊಟ್ಟ ದೇವರು? ಗುರುಮುಖೇನ, ಗುರುಗಳನ್ನು ಆಶ್ರಯಿಸುವಂತೆ ಮಾಡಿ ತಾನೇ ಮೋಕ್ಷವನ್ನು ಕೊಟ್ಟ. ಅದರಿಂದ ಏನು ಗೊತ್ತಾಗತ್ತೆ? ಮೇಲುಕೋಟೆಯ ಈ ಚಲುವನಾರಾಯಣ ಸ್ವಾಮಿಗೆ ಯೋಗ ವಿಧಾಂ ನೇತ್ರೇ, ಯಾರು ಭಕ್ತಿಯೋಗ ಮಾಡ್ತಾರೋ ಅಂಥವರನ್ನು ಮುನ್ನಡೆಸಿ ಅವರಿಗೆ ಮೋಕ್ಷ ಪರ್ಯಂತ ಪುರುಷಾರ್ಥಗಳನ್ನು ನೀಡುವಂಥವನು ಎಂಬುದು ನಮಗೆ ಈ ಶ್ರೀನಾಮದ ಮೂಲಕ ತಿಳಿದು ಬರುತ್ತದೆ. ಶ್ರೀಮತೆ ರಾಮಾನುಜಾಯ ನಮಃ.